ಶ್ರೀ ಗುರುಭ್ಯೋ ನಮಃ. ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲಸಂಭವಃ ಶಿವಾದ್ಯಾ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಎಲ್ಲ ಜಿಜ್ಞಾಸುಗಳಿಗೆ, ಆಸ್ತಿಕ ಬಾಂಧವರಿಗೆಲ್ಲರಿಗೂ ಕೂಡ ಯೋಗ ದಿನಾಚರಣೆಯ ಹಾರ್ದಿಕವಾದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ, ಈ ಯೋಗ ದಿನಾಚರಣೆಯ ದಿನ ನಾವು ತಿಳಿಯತಕ್ಕಂಥ ಚಿಂತನೆ ಮಾಡುವ ಮುಖ್ಯ ವಿಷಯ ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರಗಳೆಂದರೇನು. ಸಾಮಾನ್ಯವಾಗಿ ನಾವು ಯೋಗ ತರಗತಿಗಳನ್ನು ಅಭ್ಯಾಸ ಮಾಡಿ ಅನೇಕ ರೀತಿಯ ಯೋಗಾಭ್ಯಾಸಗಳನ್ನು ನಾವು ಮಾಡ್ತೇವೆ, ಪ್ರಾಣಾಯಾಮವನ್ನು ಮಾಡ್ತೇವೆ. ಆದರೆ ಶಾಸ್ತ್ರೀಯವಾದ ವೇದವ್ಯಾಸರು ಶ್ರೀಮದ್ ಭಾಗವತದಲ್ಲಿ ತಿಳಿಸಿಕೊಟ್ಟಿರತಕ್ಕಂತಹ ನಿಜವಾದ ಯಮ ನಿಯಮ ಪ್ರಾಣ ಪ್ರತ್ಯಾಹಾರಾದಿಗಳು ಅಂದರೆ ಏನು, ಅದನ್ನು ನಾವು ಚೆನ್ನಾಗಿ ಚಿಂತನೆ ಮಾಡಬೇಕು. ಮುಖ್ಯವಾಗಿ ನೋಡಿ, ಉದ್ಧವನಿಗೆ ಕೃಷ್ಣ ಪರಮಾತ್ಮ ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ 19ನೇ ಅಧ್ಯಾಯದಲ್ಲಿ ಬರತಕ್ಕಂಥ ವಿಚಾರಗಳು ಕೃಷ್ಣ ಪರಮಾತ್ಮ ಉದ್ಧವರಿಗೆ ತಿಳಿಸಿರತಕ್ಕಂಥ ವಿಶಿಷ್ಟವಾಗಿರತಕ್ಕಂಥ ಬಹಳ ಮಹತ್ವಪೂರ್ಣವಾದ ವಿಚಾರ ಯಮ ನಿಯಮಾದಿಗಳ ಬಗ್ಗೆ ಕೃಷ್ಣ ಹೇಳಿಕೊಡ್ತಾನೆ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರಾದಿಗಳು ಕೇವಲ ಬಾಹ್ಯವಾದ ಒಂದು ದೈಹಿಕವಾದ ದೃಢತೆ ಆರೋಗ್ಯಕ್ಕಾಗಿ ಮಾತ್ರ ಅಲ್ಲ, ನಾವು ಸರಿಯಾದ ಕ್ರಮದಲ್ಲಿ ಶಾಸ್ತ್ರೀಯವಾದ ಮಾರ್ಗದಲ್ಲಿ ಯಮ ನಿಯಮಾದಿಗಳನ್ನು ಅನುಷ್ಠಾನ ಮಾಡಿದಾಗ ಅದು ಮೋಕ್ಷಕ್ಕೆ ಸಾಧನೆಯಾಗುತ್ತದೆ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಕೃಷ್ಣ ಪರಮಾತ್ಮನಿಗೆ ಉದ್ಧವರು ಪ್ರಶ್ನೆ ಮಾಡಿದ್ದ ಅದೇನೇ, ಹೇ ಸ್ವಾಮಿ, ಮೋಕ್ಷ ಪ್ರಾಪ್ತಿಗೆ ಕಾರಣವಾದದ್ದು ಯಮ ನಿಯಮಾದಿಗಳು, ಜೊತೆಗೆ ಆ ಯಮ ನಿಯಮಾದಿಗಳಿಂದ ಕೂಡಿಕೊಂಡದ್ದು ಶಮ ದಮ ಎಲ್ಲ ಗುಣಗಳನ್ನು ಕೇಳ್ತೇವೆ. ಅಂದರೆ ಯಮ ನಿಯಮಾದಿಗಳಿಂದ ಕೂಡಿಕೊಂಡ ಶಮದಮಾದಿಗಳು ಇವು ವಿಶೇಷವಾಗಿ ಮೋಕ್ಷಕ್ಕೆ ಸಾಧಕ. ಯಮ ನಿಯಮಾದಿಗಳ ಅನುಷ್ಠಾನದಿಂದ ಅವುಗಳಿಂದ ಕೂಡಿಕೊಂಡ ಶಮ ದಮ ಇವುಗಳಿಂದ ಸೇರಿಕೊಂಡಿರತಕ್ಕಂಥದ್ದು ನಾವು ತಿಳಿಯುತ್ತೇವೆ, ಇದು ಮೋಕ್ಷಕ್ಕೆ ಸಾಧನೆ ಅಂತ ಕೇಳಿದ್ದೇವೆ. ಹಾಗಾಗಿ ನಿಜವಾಗಲೂ ಯಮ ಅಂದರೆ ಏನು, ನಿಯಮ ಅಂದರೆ ಏನು, ಅದನ್ನು ನಾವು ಚಿಂತನೆ ಮಾಡಬೇಕು. ಈ ಉದ್ಧವರ ಪ್ರಶ್ನೆಗೆ ಕೃಷ್ಣ ಪರಮಾತ್ಮ ಶ್ರೀಮದ್ ಭಾಗವತದಲ್ಲಿ ಕೊಡುವ ಉತ್ತರ ನೋಡಿ, 12 ಪ್ರಭೇದಗಳು ಉಂಟು. ಯಮ ನಿಯಮ ಎರಡರಲ್ಲಿಯೂ ಕೂಡ 12 ಪ್ರಭೇದಗಳನ್ನು ತಿಳಿಸಿಕೊಡ್ತಾರೆ ಉದ್ಧವರಿಗೆ ಕೃಷ್ಣ ಪರಮಾತ್ಮ. ಏನು ಮೊದಲನೇದ್ದು, ಅಹಿಂಸಾ ಸತ್ಯಮಸ್ಥೇಯಂ ಅಸಂಗೋ ಖ್ರೀರ ಸಂಚಯ ಆಸ್ತಿಕ್ಯಂ ಬ್ರಹ್ಮಚರ್ಯಂಚ ಮೌನಂ ಸ್ಥೈರ್ಯಂ ಕ್ಷಮಾ ಭಯಂ ಶೌಚಂ ಜಪಸ್ತಪೋ ಹೋಮಃ ಶ್ರದ್ಧಾತಿಥ್ಯಂ ಮದರ್ಚನಂ ತೀರ್ಥಾಟನಂ ಪರಾರ್ಥೇಹ ತುಷ್ಟಿರಾಚಾರ್ಯ ಸೇವನಂ ಏತೇ ಯಮಾಸ್ಸ ನಿಯಮಾಃ ಉಭಯೋರ್ದ್ವಾದಶ ಸ್ಮೃತಾಃ. ಬಹಳ ಮಹತ್ವಪೂರ್ಣವಾದ ವಿಭಾಗವನ್ನು ಯಮ ಅದು ಕೂಡ 12 ಪ್ರಕಾರದ್ದಿದೆ. ಯಮದಲ್ಲಿಯೂ 12 ರೀತಿಯ ವಿಭಾಗಗಳು, ನಿಯಮಗಳಲ್ಲಿಯೂ ಕೂಡ 12 ರೀತಿಯ ವಿಭಾಗಗಳು ಅಂತ ನಾವು ಮೊದಲು ತಿಳಿಯಬೇಕು. ಯಾವುದಪ್ಪ 12? ಸಂಕ್ಷೇಪವಾಗಿ ನಾವು ಚಿಂತನೆ ಮಾಡೋದಾದರೆ ಮೊದಲನೇದ್ದೇ ಅಹಿಂಸಾ ಎಂಬ ಮಾತನ್ನು ಹೇಳ್ತಾರೆ. ಅಹಿಂಸಾ ಏನು? ಅಹಿಂಸೆ ಅಂದರೆ ನಾವು
ಜೈನ ದರ್ಶನದಲ್ಲಿ ನೋಡುವಾಗ ಅಹಿಂಸಾ ಪರಮೋ ಧರ್ಮ, ಪರಮಧರ್ಮ ಅಹಿಂಸಾ. ಯಾವ ಪಶು ಪಕ್ಷಿ ಪ್ರಾಣಿಗಳಿಗೂ ಹಿಂಸೆ ಮಾಡಬಾರದು ಪ್ರಧಾನವಾಗಿ ಹೇಳಿದ್ದಾರೆ. ನೋಡಿ, ಇತರ ಯಾವ ಪ್ರಾಣಿಗಳಿಗೂ ದ್ರೋಹವನ್ನು ಉಂಟು ಮಾಡಬಾರದು, ಅದು ಅಹಿಂಸಾ. ಬರೇ ಹೊಡಿ ಬಡಿ ಕಡಿ ಇದು ಮಾತ್ರ ಹಿಂಸೆ ಅಲ್ಲ, ಇನ್ನೊಬ್ಬರ ಮನಸ್ಸಿಗೆ ನೋವು ಉಂಟು ಮಾಡತಕ್ಕಂಥದ್ದು ಹಿಂಸೆನೇ, ಇನ್ನೊಬ್ಬರಿಗೆ ದ್ರೋಹ ಉಂಟು ಮಾಡತಕ್ಕಂಥದ್ದು ಹಿಂಸೆ. ಆದ್ದರಿಂದ ಯಾವ ಪ್ರಾಣಿಗಳಿಗೂ, ಅದು ಮನುಷ್ಯರಾಗಿರ್ಬೋದು, ಪಶು ಪಕ್ಷಿ ಪ್ರಾಣಿಗಳಾಗಿರ್ಬೋದು, ಯಾರಿಗೂ ದ್ರೋಹ ಮಾಡದೇ ಇರತಕ್ಕಂಥದ್ದು, ಯಾರ ಮನಸ್ಸಿಗೂ ಘಾಸಿಗೊಳಿಸದೇ ಇರತಕ್ಕಂಥದ್ದು, ಯಾರಿಗೂ ಹಿಂಸೆ ನೀಡದೇ ಇರತಕ್ಕಂಥದ್ದು, ಇದು ನಿಜವಾದ ಅರ್ಥದಲ್ಲಿ ಅಹಿಂಸೆ. ಅದು ನಾವು ಚೆನ್ನಾಗಿ ಚಿಂತನೆ ಮಾಡಬೇಕು. ಜೊತೆಗೆ ಎರಡನೇದ್ದೇ ಸತ್ಯ ಅಂತ. ಸತ್ಯ ಅಂದರೆ ಸಾಮಾನ್ಯವಾಗಿ ವ್ಯವಹಾರದಲ್ಲಿ ನಾವು ಇದ್ದದ್ದು ಇದ್ದಂಗೆ, ಕಂಡದ್ದು ಕಂಡಂಗೆ ಹೇಳತಕ್ಕಂಥದ್ದನ್ನು ಇದು ಸತ್ಯ ಅಂತ ತಿಳ್ಕೊಂಡಿರ್ತೇವೆ. ಇಷ್ಟು ಮಾತ್ರ ಅಲ್ಲ, ಸತ್ಯ ಎಂಬ ಶಬ್ದಕ್ಕೆ ನೋಡಿ, ಯತ್ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ಚಕ್ಷತೆ. ಇದ್ದದ್ದು ಇದ್ದಾಗೆ ಹೇಳೋದು ಮಾತ್ರ ಸತ್ಯವಲ್ಲ, ಅದು ಸಾಮಾನ್ಯವಾದ ಅರ್ಥ. ಯಾವುದು ಸಜ್ಜನರಿಗೆ ಹಿತವೋ, ಯಾವ ನಿಜವಾದ ಜಿಜ್ಞಾಸುಗಳು, ಭಗವದ್ಭಕ್ತರು, ಧಾರ್ಮಿಕ ವ್ಯಕ್ತಿ ಇದ್ದಾನೆ, ಎಂದಿಗೂ ಯಾರಿಗೂ ಕೇಡು ಬಯಸದ ವ್ಯಕ್ತಿ ಇದ್ದಾನೆ, ಅಂತಹ ನಿಜವಾದ ಸಜ್ಜನರಿಗೆ ಹಿತವಾದದ್ದು ಯಾವುದೋ ಅದು ಸತ್ಯ. ನೋಡಿ, ಮದುವೆ ಮಾಡುವಾಗ ಒಂದು ಗಾದೆ ಉಂಟು, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ. ಏನು ಅಭಿಪ್ರಾಯ ಇದಕ್ಕೆ? ಮದುವೆ ಆಗೋದು ಕಷ್ಟ, ಈಗಿನ ಕಾಲಕ್ಕೆ ಕನ್ಯೆಯರು ಸಿಗೋದು ಬಹಳ ಕಷ್ಟ. ಅದರ ಅಭಿಪ್ರಾಯ ಮುಖ್ಯವಾಗಿ ಸಜ್ಜನರಿಗೆ ಹಿತವಾಗಬೇಕು, ಒಳ್ಳೆ ಕಲ್ಯಾಣ ಕಾರ್ಯವಾಗಬೇಕು. ಕೆಲವು ಸಣ್ಣ ಪುಟ್ಟ ಸುಳ್ಳುಗಳನ್ನು ಹೇಳಿದರೆ ನಡೆಯುತ್ತದೆ ಅಂತ ಅರ್ಥ. ನೋಡಿ, ಒಂದೇ ಮಾತು ಹೇಳ್ತೇನೆ ನಾನು. ಒಂದು ಗೋಹತ್ಯೆ ನಡೀತಾ ಇದೆ, ನೀನು ಹೇಳುವ ಒಂದು ಸಣ್ಣ ಸುಳ್ಳಿನಿಂದ ಆ ಗೋಹತ್ಯೆ ನಿಲ್ತದೆ ಅಂದರೆ ಆ ಸುಳ್ಳು ಹೇಳು, ಅದು ಸುಳ್ಳಲ್ಲ, ಅದು ಸತ್ಯ ಅಂತಾರೆ. ನೀನು ಹೇಳುವ ಒಂದು ಸಣ್ಣ ಸುಳ್ಳಿನಿಂದ ಗೋಹತ್ಯೆ ನಿಲ್ತದೆ ಅಂದರೆ ಆ ಸುಳ್ಳು ಹೇಳು, ಆ ಸುಳ್ಳೇ ಸತ್ಯವಾಗುತ್ತದೆ, ಚಿಂತೆ ಇಲ್ಲ. ಒಬ್ಬ ಸದ್ಬ್ರಾಹ್ಮಣನ ಹಿಂಸೆ ಬ್ರಹ್ಮಹತ್ಯೆ ಆಗುತ್ತದೆ ಅಂದರೆ, ನೀನು ಹೇಳುವ ಸುಳ್ಳಿನಿಂದ ಆ ಬ್ರಹ್ಮಹತ್ಯೆ ತಪ್ಪುತ್ತದೆ ಅಂದರೆ ಅವಶ್ಯವಾಗಿ ಸುಳ್ಳು ಹೇಳು. ಅಭಿಪ್ರಾಯ ಒಟ್ಟು ನೋಡಿ, ಸಜ್ಜನರಿಗೆ ಹಿತವಾದದ್ದನ್ನು ಮಾಡೋದು. ಸಜ್ಜನರಿಗೆ ಅಂದರೆ ನೋಡಿ ವಿಚಾರ, ಒಬ್ಬ 80-90 ವರ್ಷದ ವೃದ್ಧನಾದ ವ್ಯಕ್ತಿ, ಅವನಿಗೆ ಯಾವುದೋ ಒಂದು ನಿಜವಾದ ಸತ್ಯ ವಿಷಯ ಹೇಳಿದ್ರೆ, ಆಕ್ಸಿಡೆಂಟಲ್ಲಿ ಅವನ ಮಗ ಹೋದ ಅಂತ ಸಮಾಚಾರ ಬಂದಿದೆ. ಆದರೆ 90 ವರ್ಷದ ವೃದ್ಧರಿಗೆ, ಅವನು ಹಾರ್ಟ್ ಪೇಷಂಟ್, ಅವನು ಹಾರ್ಟ್ ಪೇಷಂಟ್ ಇರತಕ್ಕಂತಹ 90 ವರ್ಷದ ವೃದ್ಧರಿಗೆ ಅಯ್ಯೋ ನಿಮ್ಮ ಮಗ ಹೋಗ್ಬಿಟ್ಟ ಅಂತ ಡೈರೆಕ್ಟಾಗಿ ಹೇಳಬಾರದು. ಯಾಕೆ? ಮಗ ಹೋಗಿದ್ದು ನಿಜವೇ, ಸತ್ಯ ಸಂಗತಿಯೇ. ಆದರೆ ಆ ವೃದ್ಧರಾದವರು, ಮಗನ ಮೇಲೆ ವಿಶ್ವಾಸ ಇಟ್ಟುಕೊಂಡವರು, ನೇರವಾಗಿ ಅವರಿಗೆ ಹಾರ್ಟ್ ಪೇಷಂಟಿಗೆ ನಿಮ್ಮ ಮಗ ಹೋದ ಅಂತ ಹೇಳಿಬಿಟ್ರೆ ಹಾರ್ಟ್ ಫೇಲ್ ಆಗ್ತದಲ್ವ, ಆ ವ್ಯಕ್ತಿನೇ ಸತ್ತೋಗ್ತಾನಲ್ವ. ಒಬ್ಬ ಸಜ್ಜನನ ಹತ್ಯೆ ಆಯಿತು ಅದರಿಂದ, ಅಂತಹ ಸತ್ಯದಿಂದ. ಆ ರೀತಿ ಅಂತಹ ಸತ್ಯವನ್ನು ಹೇಳುವ ಅಗತ್ಯ ಇಲ್ಲ ನೀನು. ಸಜ್ಜನರಿಗೆ ಹಿತವಾದದ್ದನ್ನು ಯಾವುದು ಹೇಳುತ್ತೇವೋ ಅದು ನಿಜವಾಗಲೂ ಸತ್ಯ. ಅನೇಕ ವಿವರಣೆಗಳನ್ನು ನಾವು ಚಿಂತನೆ ಮಾಡಬಹುದು ಸತ್ಯದ ಬಗ್ಗೆ. ಅಸ್ಥೇಯ, ಏನು ಅಸ್ಥೇಯ ಅಂದರೆ ನೋಡಿ, ಇನ್ನೊಬ್ಬರ ವಸ್ತುವನ್ನು ಅಪಹಾರ ಮಾಡದೇ ಇರತಕ್ಕಂಥದ್ದು. ಸ್ಥೇಯ ಅಂದರೆ ಕಳ್ಳತನ, ಅಸ್ಥೇಯ ಅಂದರೆ ಇನ್ನೊಬ್ಬರ ವಸ್ತು ನನ್ನದು ಅಂತ ಚಿಂತನೆ ಮಾಡದೇನೆ ಸರ್ವಥಾ ಇನ್ನೊಬ್ಬರ ವಸ್ತುವನ್ನು ಅಪಹರಣ ಮಾಡದೇ ಇರತಕ್ಕಂಥದ್ದೇ ಅಸ್ಥೇಯ. ಅಸಂಗ, ಸಂಘ ಇಲ್ಲದೆ ಇದ್ದದ್ದು. ನೋಡಿ, ಸಂಘ ಇಲ್ಲ ಅಂದರೆ ಹೆಂಡತಿ ಮಕ್ಕಳು ಮನೆ ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗುವಂತ ಇಷ್ಟು ಮಾತ್ರ ಶಾಸ್ತ್ರ ಹೇಳೋದಿಲ್ಲ. ಅದು ವಾನಪ್ರಸ್ಥ, ಅದು ಕೊನೆಯ ನಿಜವಾದ ಸಾಧನೆ. ಒಂದು ಅರ್ಥದಲ್ಲಿ ಈ ಶಾಸ್ತ್ರದಲ್ಲಿ
ಅಸಂಗಿಗಳಾಗಬೇಕು, ಸರ್ವಸಂಗ ಪರಿತ್ಯಾಗಿಗಳಾಗಬೇಕು ಅಂತ ಹೇಳಿದ್ದಾರೆ. ಅಂದ ಮಾತ್ರಕ್ಕೆ ಹೆಂಡತಿ ಮನೆ ಮಠ ಮಕ್ಕಳನ್ನೆಲ್ಲ ಬಿಟ್ಟು ಕೇವಲ ಕಾಡಿಗೆ ಹೋಗೋದು ಮಾತ್ರ ಅಸಂಗವಲ್ಲ, ದುಷ್ಟರ ಸಂಘವನ್ನು ಬಿಡೋದು ಅಸಂಗ. ಸಜ್ಜನರ ಸಂಘದ ಜೊತೆಗಿರು, ನಿನ್ನ ಅಸಂಗತೆಗೆ ಯಾವ ಭಂಗವಾಗುವುದಿಲ್ಲ. ದಾಸರು ಹೇಳಿದ್ದುಂಟು ಅದನ್ನು, ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಎಂಬ ಮಾತನ್ನು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕು. ದುಷ್ಟರ ಸಂಘ ಮಾಡದೇ ಇರತಕ್ಕಂಥದ್ದೇ ಅಸಂಗ ಎಂಬ ಗುಣ, ಅದನ್ನು ಚಿಂತನೆ ಮಾಡಬೇಕು. ಹ್ರೀಹಿ, ಹ್ರೀಹಿ ಅಂದರೆ ನಾಚಿಕೆ. ನೋಡಿ, ಯಾವುದಕ್ಕೆ ನಾಚಿಕೆ ಬರಬೇಕು ನಮಗೆ? ಕೆಟ್ಟ ಕೆಲಸ ಮಾಡೋದಕ್ಕೆ ನಾಚಿಕೆ ಇರಬೇಕು, ಅಧರ್ಮ ಮಾಡೋದಕ್ಕೆ ನಾಚಿಕೆ ಇರಬೇಕು, ಪಾಪಕರ್ಮ ಮಾಡೋದಕ್ಕೆ ನಾಚಿಕೆ ಇರಬೇಕು. ಆ ನಾಚಿಕೆ ಒಳ್ಳೆಯದು. ಹ್ರೀಹಿ ಅಂದರೆ ಸಂಸ್ಕೃತದಲ್ಲಿ ನಾಚಿಕೆ. ನಮಗೆ ಧರ್ಮ ವಿರುದ್ಧವಾಗಿ, ಶಾಸ್ತ್ರ ವಿರುದ್ಧವಾಗಿ, ತಂದೆ ತಾಯಿಗಳ ಮನಸ್ಸಿಗೆ ವಿರುದ್ಧವಾಗಿ ಮಾಡತಕ್ಕಂಥದ್ದರಲ್ಲಿ ಯಾವ ನಾಚಿಕೆ ಇಲ್ಲ. ಕಾಲ ಬದಲಾಗಿದೆ ಅಂತ ಕಾಲದ ಮೇಲೆ ಕಾರಣ ಹೇಳಿಬಿಡ್ತಾನೆ. ಸರ್ವತಾ ಹಾಗಲ್ಲ ನೋಡಿ. ಶಾಸ್ತ್ರ ವಿರುದ್ಧವಾದ, ಧರ್ಮ ವಿರುದ್ಧವಾದ ಈ ಕಾರ್ಯವನ್ನು ನಾನು ಮಾಡಬಾರದು, ಛೇ ಯಾಕೆ ಮಾಡಿದೆ ಈ ಕಾರ್ಯ? ನಫಲಾಂಡುಂ ಭಕ್ಷಯೀತ ಅಹರಃ ಸಂಧ್ಯಾಮುಪಾಸೀತ, ಧರ್ಮಶಾಸ್ತ್ರಗಳು ಹೇಳುತ್ತವೆ. ಆದ್ದರಿಂದ ಧರ್ಮಶಾಸ್ತ್ರಗಳಲ್ಲಿ ಹೇಳಿದಂತೆ ಜೀವನದಲ್ಲಿ ನಡೆದುಕೊಳ್ತಾ ಕೆಟ್ಟ ಕೆಲಸ ಮಾಡೋದರಲ್ಲಿ ನಾಚಿಕೆ ಇರಬೇಕು. ಇವು ನಮಗೆ ಎಷ್ಟು ವಿಚಿತ್ರ ಅಂದರೆ, ದೊಡ್ಡವರಿಗೆ ನಮಸ್ಕಾರ ಮಾಡೋದಕ್ಕೆ ನಾಚಿಕೆ ನಮಗೆ. ದೊಡ್ಡವರ ಮಾತು ಕೇಳೋದು ಅಂದರೆ, ಓ ಇವನು ಯಾಕೋ ಪಾಪ ಇನ್ನೂ ಫಾರ್ವರ್ಡ್ ಆಗಿಲ್ಲ ಅಂತ. ಎಷ್ಟು ತಪ್ಪು ಕಲ್ಪನೆಗಳಿದೆ ಈಗಿನ ಜಗತ್ತಿನಲ್ಲಿ, ನಾವು ಚಿಂತನೆ ಮಾಡಬೇಕು. ಗುರು ಹಿರಿಯರಿಗೆ ಆದರ ಗೌರವ ನೀಡೋದಕ್ಕಾಗಿ ನಿನಗೆ ನಾಚಿಕೆ ಬೇಡ, ಅದರಲ್ಲಿ ನಾಚಿಕೆ ನಮಗೆ. ಕುಡಿಗುಂಡಾರಕ್ಕೆ, ಧರ್ಮಾಚರಣೆ ಮಾಡೋದಕ್ಕೆ, ನಮ್ಮ ಧರ್ಮದ ಆಚರಣೆ ಮಾಡೋದಕ್ಕೆ ನಮಗೆ ನಾಚಿಕೆ. ಎಷ್ಟು ಹುಚ್ಚುತನ ಅಲ್ವಾ? ನಮ್ಮ ಧರ್ಮಾಚರಣೆಗೆ, ಗುರು ಹಿರಿಯರಿಗೆ ತಲೆಬಾಗೋದಕ್ಕೆ ಯಾತಕ್ಕೆ ನಾಚಿಕೆ? ಹನುಮಂತ ದೇವರು ತಿಳಿಸಿಕೊಟ್ಟ ಸಿದ್ಧಾಂತ, ದಾಸೋಹಂತವ ದಾಸೋಹಂ ವಾಸುದೇವ ವಿಗತಾಗ ಸಂಘತವ ದಾಸೋಹಂತವ ದಾಸೋಹಂ. ನಾನು ಭಗವಂತನ ದಾಸ, ಧೈರ್ಯದಿಂದ ಹೇಳಿಕೋ, ಅದರಲ್ಲಿ ನಾಚಿಕೆ ಬೇಡ. ಲಜ್ಜೆಯ ಬಿಟ್ಟು ಗೆಜ್ಜೆಯ ಕಟ್ಟಿ ಕುಣೀರೆಂಬೋ ಕಾಗದ ಬಂದಿದೆ, ಕಮಲನಾಭನ ಕಾಗದ ಬಂದಿದೆ ಅಂತ ಹೇಳಿದ್ದುಂಟು ದಾಸರು. ಎದರಲ್ಲಿ ಲಜ್ಜೆ ಇರಬೇಕು? ಯಾವ ವಿಷಯದಲ್ಲಿ ನಮಗೆ ಹ್ರೀಹಿ ನಾಚಿಕೆ ಇರಬೇಕು? ಕೆಟ್ಟ ಕೆಲಸ ಮಾಡೋದರಲ್ಲಿ, ಪಾಪ ಕಾರ್ಯ ಮಾಡೋದರಲ್ಲಿ. ದೊಡ್ಡವರಿಗೆ ಆರಾಮಾಗಿ ಬೈತೇವೆ, ದೊಡ್ಡವರಿಗೆ ತಿರಸ್ಕಾರ ಮಾಡ್ತೇವೆ, ಗುರು ಹಿರಿಯರಿಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೇವೆ, ಇದರಲ್ಲಿ ನಾಚಿಕೆ ಇರಬೇಕು. ಅದು ಮಾಡಬಾರದು. ಕೆಟ್ಟ ಕೆಲಸ ಮಾಡೋದರಲ್ಲಿ ನಾಚಿಕೆ ಇರಬೇಕು, ಅದು ಬಹಳ ಮುಖ್ಯವಾದದ್ದು. ಹ್ರೀಹಿ. ಅಸಂಚಯ, ಸಂಚಯ ಅಂದರೆ ಸಂಗ್ರಹ, ಅಸಂಚಯ ಅಂದರೆ ಏನು? ಹೆಚ್ಚಿಗೆ ಸಂಗ್ರಹ ಬುದ್ಧಿ ಇರಬಾರ್ದು. ಇವತ್ತಿನ ಜೀವನಕ್ಕೆ ಎಷ್ಟು ಬೇಕು? ನನ್ನ ಕುಟುಂಬಕ್ಕೆ 1 ತಿಂಗಳಿಗೆ ಇಷ್ಟು ಬೇಕು, ಸಾಕಲ್ವಾ? ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನೋಡಿ, ಈಗಿನ ಕಾಲಕ್ಕೆ ಸಾಫ್ಟ್ವೇರ್ ಯುಗ, ಗಂಡ ಹೆಂಡತಿ ಇಬ್ಬರು ದುಡಿಯುವ ಕಾಲ, ಆದರೂ ಕೂಡ ಒದ್ದಾಟ, ಅಶಾಂತಿ, ಅಸಮಾಧಾನಗಳು. ಸಂಬಳ ಸಾಲಲ್ಲ. ಎಷ್ಟು ಒದ್ದಾಡ್ತಾರೆ. ಸಂಬಳ ಸಾಲಲ್ಲ ಅಂದರೆ ಯಾತಕ್ಕೆ ಸಂಬಳ ಸಾಲಲ್ಲ? ಮನಸ್ಸಿಗೆ ಸಂಬಳ ಸಾಲಲ್ವೋ, ಜೀವನಕ್ಕೆ ಸಂಬಳ ಸಾಲಲ್ವೋ? ಮನಸ್ಸಿಗೆ 1 ಕೋಟಿ ರೂಪಾಯಿ ಸಂಬಳ ಕೊಟ್ಟರೂ ಸಾಲಲ್ಲ. ಬೇಕು 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 ಅಂತದೆ. ಬೇಕುಗಳ ಸರಮಾಲೆಗೆ ಸಾಕು ಅಂಬೋದೇ ಇಲ್ಲ. ಆ ನಿಟ್ಟಿನಲ್ಲಿ ಜೀವನಕ್ಕೆ 1 ತಿಂಗಳಿಗೆ ನನ್ನ ಕುಟುಂಬಕ್ಕೆ 50,000 ಸಾಕು. ಆ ನಿಟ್ಟಿನಲ್ಲಿ ನನ್ನ ಯೋಗ್ಯತೆಗೆ ಮೀರಿ ಸುಖವಾಗಿ ಬದುಕೋದನ್ನು ಬಿಟ್ಟು ಅದಕ್ಕಿಂತಲೂ ಇನ್ನೂ ಬೇಕು. ಅತಿಯಾದ ಅಪೇಕ್ಷೆ, ಅತಿ ಆಸೆ ಗತಿಗೇಡು ಅಂತ ಕನ್ನಡದ ಗಾದೆ ಕೇಳ್ತೇವೋ ಇಲ್ಲೋ, ಅದೇ ಅಸಂಚಯ ಅಂದರೆ. ಹೆಚ್ಚಿನ ಸಂಗ್ರಹ ಬುದ್ಧಿ ಬೇಡ. ಪ್ರಾಚೀನ ಕಾಲದ ಋಷಿಮುನಿಗಳಷ್ಟು ಅಸಂಚಯ, ಅಸಂಗ್ರಹ ಆ ಬುದ್ಧಿ ನಮ್ಮಲ್ಲಿಲ್ಲ. ಬೆಳಗಿನ ಹೊತ್ತು 1 ಗಂಜಿ ಆಯಿತು, ಮುಗಿಯಿತು. ರಾತ್ರಿಯ ಗಂಜಿಗೆ ದೇವರ ಮೇಲೆ ಭಾರ ಹಾಕ್ತಾರೆ. ಆ ಭಗವಂತನೇ ನೋಡಿಕೊಳ್ತಾನೆ.
ಹುಟ್ಟಿಸಿದವನು ಹುಲ್ಲು ಮೇಯಿಸ್ಯಾನ ಅಂತ ಕೇಳೋದು ಉಂಟಲ್ವ. ಆ ನಿಟ್ಟಿನಲ್ಲಿ ಆದಷ್ಟರ ಮಟ್ಟಿಗೆ ಅತೀ ಹೆಚ್ಚು ಸಂಗ್ರಹ ಬುದ್ಧಿ, ಹಾಗೆ ಡಿಪಾಸಿಟ್ ಮಾಡಬೇಕು, ಹೀಗೆ ಮಾಡಬೇಕು, ಎಷ್ಟು ಸಂಗ್ರಹ ಬುದ್ಧಿ. ಆ ಸಂಗ್ರಹ ಬುದ್ಧಿ ಇದ್ದರೆ ನೀನು ಸಂಪಾದನೆ ಮಾಡಿದ್ದನ್ನು ಸಂಗ್ರಹ ಮಾಡಿಕೊಳ್ಳೋದು ಬಹಳ ಕಷ್ಟ. ಅದು ಮೂರನೇವರ ಪಾಲಾಗುತ್ತದೆ. ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು. ಇದನ್ನು ಅಸಂಗ್ರಹ ಅಂತ ಕರೀತಾರೆ. ಅಸಂಚಯ. ಆಸ್ತಿಕ್ಯ ಬುದ್ಧಿ. ಆಸ್ತಿಕ್ಯಂ ಬ್ರಹ್ಮಚರ್ಯಂಚ. ಆಸ್ತಿಕ್ಯ ಬುದ್ಧಿ. ವೇದಶಾಸ್ತ್ರಗಳು ಪ್ರಮಾಣ. ವೇದಶಾಸ್ತ್ರಗಳು ಅತ್ಯಂತ ಪ್ರಾಮಾಣಿಕ. ವೇದ ಇದು ಅಪೌರುಷೇಯ. ಪುರಾಣಾದಿಗಳು ವೇದವ್ಯಾಸರು ರಚನೆ ಮಾಡಿದ್ದು. ಇದು ಧರ್ಮ, ಇದು ಶಾಸ್ತ್ರ, ಇದು ಸ್ವರ್ಗ ನರಕಗಳು ಉಂಟು. ಕಣ್ಣಿಗೆ ಕಂಡದ್ದು ಮಾತ್ರ ಸತ್ಯವಲ್ಲ. ಪ್ರತ್ಯಕ್ಷ, ಅನುಮಾನ, ಆಗಮ 3 ಪ್ರಮಾಣಗಳಿಂದ ಸಿದ್ಧವಾದದ್ದು. ಇದು ನಿಜವಾಗಲೂ ಪ್ರಮಾಣ. ಗೊತ್ತಾಯಿತೋ ಇಲ್ಲ? ಆಸ್ತಿಕ್ಯ ಬುದ್ಧಿ. ದೇವರು, ಧರ್ಮ, ಶಾಸ್ತ್ರಗಳು, ಸ್ವರ್ಗ ನರಕಗಳು, ಪುಣ್ಯ ಪಾಪಗಳು ಉಂಟು. ಕಣ್ಣಿಗೆ ಕಂಡದ್ದು ಮಾತ್ರ ಸತ್ಯವಲ್ಲ ಸರ್ವಥಾ. ಇದನ್ನು ಆಸ್ತಿಕ್ಯ ಬುದ್ಧಿ ಅಂತ. ಕಣ್ಣಿಗೆ ಕಾಣದ 100 ಸತ್ಯಗಳು ನಮ್ಮ ಹಿಂದೆ ಉಂಟು. ಬೇರೆ ಯಾವುದೋ ದೇಶಗಳಲ್ಲಿ ಏನೋ ಚಿತ್ರ ವಿಚಿತ್ರವಾದ ಪಶು ಪಕ್ಷಿ ಪ್ರಾಣಿಗಳಿವೆ, ವಸ್ತುಗಳಿವೆ, ಚಿತ್ರ ವಿಚಿತ್ರವಾದ ಮನುಷ್ಯರಿದ್ದಾರೆ. ನಾವು ನೋಡಿಲ್ಲ, ನಮ್ಮ ಅನುಭವಕ್ಕೆ ಬಂದಿಲ್ಲ. ಅಂದ ಮಾತ್ರಕ್ಕೆ ಅವರು ಇಲ್ಲ ಅಂತ ಅರ್ಥವ? ಪ್ರಮಾಣದಿಂದ ಸಿದ್ಧವಾದದ್ದನ್ನು ಧೈರ್ಯವಾಗಿ ಹೌದು ಅಸ್ತಿ, ಇದು ಉಂಟು ಅಂತ ಒಪ್ಪುವ ಬುದ್ಧಿಯ ಆಸ್ತಿಕ್ಯ ಬುದ್ಧಿ. ನಾಸ್ತಿಕರು ಅಂದ್ರೇನು? ದೇವರಿಲ್ಲ, ಧರ್ಮ ಇಲ್ಲ, ಶಾಸ್ತ್ರ ಇಲ್ಲ, ಸ್ವರ್ಗ ಇಲ್ಲ, ನರಕ ಇಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ. ಇದನ್ನು ನಾಸ್ತಿಕ್ಯ ಬುದ್ಧಿ ಅಂತ ಕರೀತಾರೆ. ಇಲ್ಲದೇ ಇದ್ದದ್ದನ್ನು ಇದೆ ಅಂತ ಒಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಶಶವಿಷಾಣ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಮಲಕ್ಕೆ ಕೊಂಬು, ಆಮೆಗೆ ಕೂದಲುಗಳು, ಕೂರ್ಮ ರೋಮ ಅಂತ ಕರೀತಾರೆ. ಇದು ಇದೆ ಅಂತ ಒಪ್ಪು, ಅದು ಆಸ್ತಿಕ್ಯ ಬುದ್ಧಿ ಅಂತ ನಾವು ಹೇಳ್ತಾ ಇಲ್ಲ. ಪ್ರಮಾಣದಿಂದ ಸಿದ್ಧವಾದದ್ದನ್ನು, ರಿಕಾರ್ಡ್ಸ್ಗಳಿಂದ ಪ್ರೂವ್ ಆದದ್ದನ್ನು ಅಸ್ತಿ, ಹೌದು ಇದು ಉಂಟು, ಧೈರ್ಯದಿಂದ ಒಪ್ಪು. ಅದು ನಿಜವಾಗಲೂ ಆಸ್ತಿಕ್ಯ ಬುದ್ಧಿ. ಬ್ರಹ್ಮಚರ್ಯಂ. ಬ್ರಹ್ಮಚರ್ಯ. ಸಾಮಾನ್ಯವಾಗಿ ಬ್ರಹ್ಮಚರ್ಯ ಅಂದರೆ ನಾವು ವ್ಯವಹಾರದಲ್ಲಿ ಏನು ಮಾತು ಗೊತ್ತಾ? ಬ್ರಹ್ಮಚರ್ಯ ಅಂದರೆ ಮದುವೆ ಆಗದೇ ಇದ್ದರೆ ಅವನು ಬ್ರಹ್ಮಚಾರಿ. ಇಷ್ಟು ಮಾತ್ರ ಅಲ್ಲ, ಮದುವೆ ಆಗದೆ ಬ್ರಹ್ಮಚಾರಿಯಾಗಿದ್ದರೂ ಮೇಲ್ನೋಟಕ್ಕೆ ಪ್ರತಿನಿತ್ಯವೂ ಪರಸ್ತ್ರೀಯನ್ನೇ ಚಿಂತನೆ ಮಾಡೋ ವ್ಯಕ್ತಿ, ಪರಸ್ತ್ರೀ ಗಮನ ಮಾಡೋ ವ್ಯಕ್ತಿ ಮದುವೆ ಆಗಿಲ್ಲ ಅಂದ ಮಾತ್ರಕ್ಕೆ ಅವನು ಬ್ರಹ್ಮಚಾರಿಯ ಅಲ್ಲ. ಬ್ರಹ್ಮಚರ್ಯ ಅಂದರೆ ಏನು ಗೊತ್ತಾ? ತನ್ನ ಹೆಂಡತಿಯನ್ನು ಬಿಟ್ಟು ಪರಸ್ತ್ರೀಯರನ್ನು, ಅಕ್ಕ ತಂಗಿಯಂದಿರು, ತಾಯಂದಿರ ಸ್ಥಾನದಲ್ಲಿ ನೋಡ್ತಕ್ಕಂಥ ವ್ಯಕ್ತಿ ಅವನು ನಿಜವಾದ ಬ್ರಹ್ಮಚಾರಿ. ಮದುವೆ ಆದರೂ ತೊಂದರೆ ಇಲ್ಲ. ನೋಡಿ ಎಷ್ಟು ವಿಚಿತ್ರ ಇದೆ. ಕೃಷ್ಣ ಪರಮಾತ್ಮನಿಗೆ ಕೃಷ್ಣ ಅಷ್ಟೋತ್ತರ ಶತನಾಮ ಸ್ತೋತ್ರದಲ್ಲಿ ಅನಾದಿ ಬ್ರಹ್ಮಚಾರಿ ಚ ಅಂತ ಕರೀತಾರೆ. ಅನಾದಿ ಬ್ರಹ್ಮಚಾರಿ. 16,108 ಜನ ಹೆಂಡಂದಿರ ಅವನಿಗೆ. ಅವನೇನು ಬ್ರಹ್ಮಚಾರಿ ಅಂದರೆ ನೋಡಿ, ರುಕ್ಮಿಣಿ ಸತ್ಯಭಾಮೆಯರು, ಲಕ್ಷ್ಮಿಯ ಅವತಾರರು, ಅನಾದಿ ಅನಂತ ಕಾಲದಿಂದ ಭಗವಂತನ ಮಡದಿಯರವರು ಇಬ್ಬರು. ಆಮೇಲೆ ಷಣ್ಮಹಿಷಿಯರು, ಜಾಂಬುವತಿ, ಮಿತ್ರವಿಂದ, ಲಕ್ಷಣ, ಭದ್ರ, ನೀಲ, 6 ಜನ ಇದ್ದಾರೆ. ಈಗ 8 ಆಯಿತು. ಇನ್ನು 16,100 ಜನ ಗೋಪಿಕಾ ಸ್ತ್ರೀಯರು, ಅವರ ಅಗ್ನಿಪುತ್ರರು, ಲಕ್ಷ್ಮಿಯ ಸನ್ನಿಧಾನವುಳ್ಳವರು, ವಾಯುದೇವರನ್ನು ಕುರಿತು ತಪಸ್ಸು ಮಾಡಿ ಭಗವಂತನ ಅಂಗಸಂಗ ಆಗಬೇಕು, ಕೃಷ್ಣನ ಅಂಗಸಂಗ ಆಗಬೇಕು. ಅದಕ್ಕಾಗಿ ಸ್ತ್ರೀಯರಾಗಿ ಹೆಣ್ಣಾಗಿ ಹುಟ್ಟಿ ಬಂದವರು. ಲಕ್ಷ್ಮಿಯ ಸನ್ನಿಧಾನ ಅವರಲ್ಲಿದೆ. ಅವರ ಪ್ರಾರ್ಥನೆ ಮೇರೆಗೆ ಅವರನ್ನು ಉದ್ಧಾರ ಮಾಡೋದಕ್ಕಾಗಿ ಕೃಷ್ಣ ಪರಮಾತ್ಮ ಅವರನ್ನು ಹೆಂಡಂದಿರು ಅಂತ ಸ್ವೀಕಾರ ಮಾಡಿದ. ತನ್ನ ಹೆಂಡಂದಿರ ಜೊತೆಗೆ ಅವನು ಸರಿಯಾದ ಮಾರ್ಗದಲ್ಲಿದ್ದಾನೆ. ಯೋಗ್ಯ ಕಾಲಕ್ಕೆ ಹೆಂಡತಿಯ ಜೊತೆಗಿದ್ದಾನೆ. ಇನ್ನೊಂದು ಹೆಣ್ಣನ್ನು ಅವನ ಕಣ್ಣೆತ್ತಿ ನೋಡಿಲ್ಲ. ಅವನು ನಿಜವಾದ ಬ್ರಹ್ಮಚಾರಿಯೇ. ಶಾಸ್ತ್ರದ ಅರ್ಥದಲ್ಲಿ ನಾವು ಚಿಂತನೆ ಮಾಡಬೇಕು. ನೋಡಿ, ಅರ್ಜುನನಿಗೆ ಅದ್ಭುತವಾದ ಬ್ರಹ್ಮಚರ್ಯ ಅಂತ. ದ್ರೌಪದಿ ಒಬ್ಬಳು ಹೆಂಡತಿ, ಚಿತ್ರಾಂಗದ, ಉಲೂಪಿ, ಹೀಗೆ 3-4 ಜನ ಹೆಂಡತಿ ಅರ್ಜುನನಿಗೂ ಇದ್ದಾರೆ. ಆದರೆ ಅವನು ಭಾರಿ ಬ್ರಹ್ಮಚಾರಿ ಅಂತಾರೆ. ಯಾತಕ್ಕೆ? ವಿಧಿವಿಧಾನ ಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ಕೈ ಹಿಡಿದ ಹೆಂಡತಿಯನ್ನು ಬಿಟ್ಟು ಪರಸ್ತ್ರೀಯನ್ನು ಕಣ್ಣೆತ್ತೂ ನೋಡಿಲ್ಲ ಅರ್ಜುನ. ಅಶ್ವತ್ಥಾಮ ಅರ್ಜುನರ ಒಂದು ಪ್ರಸಂಗ ಹೇಳುತ್ತೇನೆ. ಬಿಟ್ಟ ಬ್ರಹ್ಮಾಸ್ತ್ರವನ್ನು, ನಾರಾಯಣಾಸ್ತ್ರವನ್ನು ವಾಪಸ್ ತಗೋಬೇಕು. ಅರ್ಜುನ
ಮತ್ತು ಅಶ್ವತ್ಥಾಮರ ಯುದ್ಧ, ಜಗತ್ತೇ ಪ್ರಲಯವಾಗಿ ಹೋಗುತ್ತದೆ. ನೀವು ಬಿಟ್ಟ ಅಸ್ತ್ರಗಳನ್ನು ವಾಪಸ್ ತೆಗೆದುಕೊಳ್ಬೇಕು. ವೇದವ್ಯಾಸರಂತಾರೆ, ಅರ್ಜುನ ವಾಪಸ್ ತೆಗೆದುಕೊಳ್ತಾನೆ, ಯಾಕೆ? ಆ ಬ್ರಹ್ಮಚರ್ಯ ಕಾಪಾಡಿಕೊಂಡಿದ್ದರಿಂದ ಅಂತಾರೆ ಮಹಾಭಾರತದಲ್ಲಿ. ಅಶ್ವತ್ಥಾಮರಿಗೆ ತಾನು ಬಿಟ್ಟ ಅಸ್ತ್ರವನ್ನು ವಾಪಸ್ ತೆಗೆದುಕೊಳ್ಳಿಕ್ಕಾಗಲಿಲ್ಲ. ಯಾತಕ್ಕೆ? ದುರ್ಯೋಧನನ ಹೆಂಡತಿ ಭಾನುಮತಿಯಲ್ಲಿ ಅವನ ಸಂತತಿಯನ್ನು ಮುಂದುವರಿಸ್ತೇನೆ ಅಂತ ದುರ್ಯೋಧನನಿಗೆ ಮಾತು ಕೊಟ್ಟದ್ದಕ್ಕೆ ಇಡೀ ರುದ್ರಾವತಾರಿಗಳು, ಮನೋಭಿಮಾನಿಗಳವರು ಸಾಮಾನ್ಯರಲ್ಲ. ತಮ್ಮ 3ನೇ ಕಣ್ಣಿನಿಂದ ಕಾಮನನ್ನು ಸುಟ್ಟ ರುದ್ರದೇವರು, ಆ ಶಿವದೇವರು, ಶಿವನ ಅವತಾರನೇ ಅಶ್ವತ್ಥಾಮ. ದುರ್ಯೋಧನನ ಹೆಂಡತಿಯಲ್ಲಿ ನಾನು ಸಂತತಿಯನ್ನು ಮುಂದುವರಿಸ್ತೇನೆ ಅಂತ ಹೇಳಿದ್ದಕ್ಕೆ ಇವರ ಬ್ರಹ್ಮಚರ್ಯ ಹೋಗಿತ್ತು. ಬಿಟ್ಟ ಅಸ್ತ್ರವನ್ನು ವಾಪಸ್ ಪಡೆಯೋದಕ್ಕಾಗಲಿಲ್ಲ ಅಶ್ವತ್ಥಾಮರಿಗೆ. ನೋಡಿ ಬ್ರಹ್ಮಚರ್ಯದ ಮಹತ್ವ ಎಷ್ಟು ಇತಿಹಾಸದಲ್ಲಿ, ರಾಮಾಯಣ ಮಹಾಭಾರತಗಳಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಚೆನ್ನಾಗಿ ಚಿಂತನೆ ಮಾಡಬೇಕು. ಪರಸ್ತ್ರೀಯರನ್ನು, ಹೆಂಡತಿ ಪರಸ್ತ್ರೀ ಆಗೋದಿಲ್ಲ, ಅವಳು ತನ್ನ ಸ್ತ್ರೀ. ಹೆಂಡತಿಯ ಜೊತೆಗೂ ಯೋಗ್ಯ ಕಾಲಕ್ಕೆ ಶಾಸ್ತ್ರದಲ್ಲಿ ಹೇಳಿದಂತೆ ಸತ್ಪ್ರಜೆಯ ಸೃಷ್ಟಿಗಾಗಿ ಸಮಾಗಮ. ಕೇವಲ ಕಾಮಭಾವನೆಯಿಂದ ಹೆಂಡತಿಯ ಜೊತೆಗಿರತಕ್ಕಂಥದ್ದಲ್ಲ. ಅಂತೂ ಪರಸ್ತ್ರೀಯರನ್ನು ಎಂದಿಗೂ ನೋಡದೇ ಇರತಕ್ಕಂಥದ್ದೇ ಅದು ನಿಜವಾದ ಬ್ರಹ್ಮಚರ್ಯ. ಮೌನ, ವ್ಯರ್ಥಾಲಾಪನೆ ಇರಬಾರದು. ಶಾಸ್ತ್ರದ ಪಾಠ ಪ್ರವಚನ ಮಾಡು, ಒಳ್ಳೆ ಜಿಜ್ಞಾಸುಗಳಿಗೆ ನಿನಗೆ ತಿಳಿದ ಒಳ್ಳೆ ವಿಚಾರವನ್ನು ಅವಶ್ಯವಾಗಿ ನೀನು ಹೇಳು. ಮೌನವ್ರತಕ್ಕೆ ಭಂಗ ಇಲ್ಲ. ಕಾಷ್ಟ ಮೌನವ್ರತ ಅಂತ ಕರೀತಾರೆ. ಕಟ್ಟಿಗೆಯಂತೆ ಅವನು ಮೌನವ್ರತವನ್ನು ಆಚರಣೆ ಮಾಡಬೇಕು. 48 ದಿನಗಳ ಕಾಲ, ಒಂದು ಮಂಡಲ ಅಂತ ಕರೀತಾರೆ. ಅಲ್ಲಿ ಪಾಠ ಪ್ರವಚನ, ಜಿಜ್ಞಾಸೆಗೆ, ಪ್ರಶ್ನೋತ್ತರಕ್ಕೆ ಮಾತ್ರ ಅವಕಾಶ. ವ್ಯರ್ಥ ಹರಟೆಗೆ ಅವಕಾಶ ಇಲ್ಲ. ವ್ಯರ್ಥಾಲಾಪನೆ ಮಾಡಬೇಡ. ವ್ಯರ್ಥಾಲಾಪನೆ ಮಾಡದೆ ಭಗವಂತನ ಬಗ್ಗೆ ನೀನು 10 ಗಂಟೆ ಪ್ರವಚನ ಮಾಡು. ಅದು ಮೌನವ್ರತದ ಆಚರಣೆಯ ಪುಣ್ಯವೇ ಬರುತ್ತದೆ. ಕೇವಲ ಲೌಕಿಕವಾದ ಸಾಂಸಾರಿಕವಾದ ವಿಚಾರವನ್ನೇ ಹರಟೆಯನ್ನೇ ಹೊಡೀತಾ ಇದ್ದರೆ ಅದು ಮೌನವ್ರತದ ಭಂಗಕ್ಕೆ ಕಾರಣ. ವ್ಯರ್ಥಾಲಾಪನ ವರ್ಜನ ಅಂತ ಕರೀತಾರೆ. ನಿಜವಾದ ಮೌನ ಎಂಬ ಅಭಿಪ್ರಾಯದಲ್ಲಿ ನಾವು ಚಿಂತನೆ ಮಾಡಬೇಕು. ಸ್ಥೈರ್ಯ, ದ್ರಾಢ್ಯ ಅಂತ ಕರೀತಾರೆ. ಆದ್ದರಿಂದ ಅದು ಬಹಳ ಮುಖ್ಯ. ವ್ರತದಲ್ಲಿ ದ್ರಾಢ್ಯ, ಅದನ್ನೇ ಸ್ಥೈರ್ಯ. ನಾವು ಮಾಡುವ ವ್ರತದಲ್ಲಿ ದೃಢತೆ ಇರಬೇಕು. ನಾನು ಮಾಡೋದು ಸರಿ, ಇದಮಿತ್ತಂ ಎಂಬ ನಿರ್ಣಯ, ಇದು ಸ್ಥೈರ್ಯ. ಕ್ಷಮ, ಏನು ಕ್ಷಮೆ? ಬಹಳ ಚೆನ್ನಾಗಿ ತಿಳಿಸ್ತಾರೆ. ಅನೇಕ ಮಾತುಗಳಿದೆ. ನಿಜವಾದ ಸಜ್ಜನರಿಗೆ ಕ್ಷಮೆ ನೀಡಬೇಕು. ಎಂದಿಗೂ ಯಾವ ವ್ಯಕ್ತಿ ತಿದ್ದಿಕೊಳ್ಳಲಾರ ಅವನಿಗೆ ಕ್ಷಮೆ ನೀಡಿ ಪ್ರಯೋಜನ ಇಲ್ಲ. ಆದ್ದರಿಂದ ವಿಶೇಷವಾದ ಜಿಜ್ಞಾಸು ಆಗಿರುತ್ತಾನೆ. ಏನೋ ಅಕಸ್ಮಾತ್ ತಪ್ಪು ಮಾಡಿದ, ಕ್ಷಮೆ ಮಾಡಿ ತಿದ್ದಿ ತೀಡಿ ಅವರನ್ನು ಸನ್ಮಾರ್ಗದಲ್ಲಿ ನಡೆಸಿ, ಇದು ನಿಜವಾದ ಕ್ಷಮಾಗುಣದ ಕೆಲಸವಾಗುತ್ತದೆ. ಭಯ, ಭಯ ಎಂಬುದು ಗುಣ ರೀ. ಬೇರೆ ಸಂದರ್ಭಗಳಲ್ಲಿ ನಮಗೆ ಭಯ ಆಗುತ್ತದೆ, ಹೆದರುತ್ತೇವೆ. ಆ ಭಯ ಸರಿ. ಅಂತಹ ಅಂದರೆ ಭೂತಪ್ರೇತ ಪಿಶಾಚಿಗಳ ಭಯ, ಆ ಭಯ ನಿವಾರಣೆ ಮಾಡೋದು ನರಸಿಂಹ ಇದ್ದಾನೆ. ನೃಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ನರಸಿಂಹನ ಪ್ರಾರ್ಥನೆಯಿಂದ ನಮಗೆ ಹೊರಗಿನ ಒಳಗಿನ ದುಷ್ಟವಾದ ಭಯಗಳ ನಾಶ ಆಗುತ್ತದೆ. ನಮಗೆ ಯಾವುದರಲ್ಲಿ ಭಯ ಇರಬೇಕು? ಭೂತಪ್ರೇತ ಪಿಶಾಚಿಗಳ ಭಯ ಇರಬಾರದು. ಭಯ ಯಾವುದರಲ್ಲಿ ಇರಬೇಕು? ಪಾಪ ಮಾಡುವ ಕಾರ್ಯದಲ್ಲಿ ಭಯ ಇರಬೇಕು ಅಂತ. ಅಯ್ಯೋ, ಇಂತಹ ಪಾಪ ಮಾಡಿಬಿಟ್ರೆ, ಪರಸ್ತ್ರೀ ಗಮನ ಮಾಡಿದರೆ ಮುಂದೆ ಎಂತಹ ಶಿಕ್ಷೆ ನನಗೆ ಕಾದಿದೆಯೋ ನೋಡಿ. ಯಾತಕ್ಕೆ ಸರಿಯಾಗಿ ಸಿಗ್ನಲ್ಸ್, ಎಲ್ಲ ಟ್ರಾಫಿಕ್ ರೂಲ್ಸ್ಗಳನ್ನು ಇವನು ಅಳವಡಿಸಿಕೊಳ್ತಾನೆ. ಟ್ರಾಫಿಕ್ ರೂಲ್ಸ್ ನಾನು ಮೀರಿದರೆ ನನಗೆ ಪನಿಷ್ಮೆಂಟ್ ಉಂಟು, ಫೈನ್ ಉಂಟು, ನನಗೆ ಫೈನ್ ಹಾಕ್ತಾರೆ ಎಂಬ ಭಯದಿಂದ ಇವನು ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡ್ತಾ ಅಂತಾನೆ. ಶಾಸ್ತ್ರದಲ್ಲಿ ಹೇಳಿದ ನಿಯಮಗಳನ್ನು ಪಾಲನೆ ಮಾಡೋದರಲ್ಲಿ ನಮಗೆ ಧೈರ್ಯ ಬೇಕು. ಶಾಸ್ತ್ರದಲ್ಲಿ ಹೇಳಿದ ವಿಧಿ ನಿಯಮಗಳನ್ನು ಮೀರೋದರಲ್ಲಿ ಭಯ ಇರಬೇಕು. ಇಂಥ ಸಂದರ್ಭ ನಿಜವಾಗಲೂ ಭಯ ಇರಬೇಕು. ಪಾಪಾಚರಣೆ, ಕೆಟ್ಟ ಕೆಲಸಗಳನ್ನು ಮಾಡೋದರಲ್ಲಿ ಭಯ ಇರಬೇಕು. ಬಾಹ್ಯವಾದ ಭಯ, ಆಂತರಂಗಿಕವಾದ ಭಯ. ಜಪ, ಗಾಯತ್ರ್ಯಾದಿ ಮಂತ್ರಗಳ ಮನನಪೂರ್ವಕವಾದ ಒಂದು ಚಿಂತನೆ, ಅದು ಜಪ. ತಪಸ್ಸು,
ತಪಸ್ಸು ಅಂದರೆ ಭಾಳ ಜನ ಗಡ್ಡ ಬಿಟ್ಟು ಕಾಡಿಗೆ ಹೋಗಿ ಗೆಡ್ಡೆ ಗೆಣಸುಗಳನ್ನು ತಿಂತ ಮಾಡ್ತಕ್ಕಂಥದ್ದು ಮಾತ್ರ ತಪಸ್ಸು ಅಂತ ತಿಳಿಯಬೇಡಿ. ಕಾಯಕ್ಲೇಶೋ ತಪಃ ಆಚಾರ್ಯ ಮಧ್ವರು ಗೀತಾಭಾಷ್ಯ ಗೀತಾ ತಾತ್ಪರ್ಯಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಭಗವಂತನ ಪ್ರೀತಿಗಾಗಿ ನಾವು ಮಾಡುವ ದೇಹ ದಂಡನೆ ಅದು ತಪಸ್ಸು. ಕೇವಲ ಕಾಡಿಗೆ ಹೋಗಿ ಗೆಡ್ಡೆ ಗೆಣಸಕ್ಕಿಂತ ಗಡ್ಡ ಬಿಟ್ಟರೆ ಮಾತ್ರ ತಪಸ್ಸಲ್ಲ. ಋಷಿಗಳಂತೆ ಗಡ್ಡ ಬಿಟ್ಟರೆ ಮಾತ್ರ ಭಾರೀ ತಪಸ್ವಿ ಅಲ್ಲ ಅವನು. ನಿಜವಾದ ತಪಸ್ಸು ಅಂದರೆ ಏನು? ಭಗವಂತನ ಪ್ರೀತಿಗಾಗಿ, ಸಜ್ಜನರ ಅನುಕೂಲತೆಗಾಗಿ ತಾನು ಮಾಡುವ ತ್ಯಾಗ ಇರಬಹುದು. ಈಗ ಪ್ರದಕ್ಷಿಣೆ ನಮಸ್ಕಾರ ಹಾಕ್ತೇವೆ, 108 ಪ್ರದಕ್ಷಿಣೆ ನಮಸ್ಕಾರ, 11 ಉರುಳು ಪ್ರದಕ್ಷಿಣೆ, ಉಪವಾಸ ವನವಾಸಾದಿ ವ್ರತಗಳನ್ನು ಮಾಡ್ತೇವೆ. ಇದೆಲ್ಲ ದೇಹಕ್ಕೆ ಕಷ್ಟ ಆಗಬಹುದು. ಆ ಭಗವಂತನ ಪ್ರೀತಿಗಾಗಿ ನಾವು ಮಾಡುವ ದೇಹ ದಂಡನೆ ಇದೆಯಲ್ಲ, ನಮ್ಮ ದೇಹ ದಂಡನೆ ನಾವು ಮಾಡಿಕೊಳ್ಬೇಕು, ನಮ್ಮ ದೇಹವನ್ನು ದಂಡಿಸಬೇಕು. ಅದೇ ಒಂದು ತಪಸ್ಸು. ತಂದೆ ತಾಯಿಗಳನ್ನು ಕಷ್ಟಪಟ್ಟು ಹೊತ್ತಿಕೊಂಡು ನಡೆದ ತಕ್ಕಡಿಯಲ್ಲಿ ಶ್ರವಣಕುಮಾರ ತಂದೆ ತಾಯಿಗಳ ಸೇವೆ ಮಾಡ್ತಾ, ಅದೊಂದು ದೊಡ್ಡ ತಪಸ್ಸು. ಭಗವಂತನ ಪ್ರೀತಿಗಾಗಿ ಒಟ್ಟಿನಲ್ಲಿ ನಾವು ಮಾಡುವ ನಮ್ಮ ದೇಹದ ದಂಡನೆಯೇ ತಪಸ್ಸು ಅಂತ ಕರೆಸಿಕೊಳ್ಳುತ್ತದೆ. ಅಗ್ನಿಹೋತ್ರಾದಿಗಳು ಮಾಡ್ತಕ್ಕಂಥದ್ದು, ಹೋಮಗಳು, ವಿಹಿತ ನಿಷಿದ್ಧವಾದ ಕರ್ಮಗಳಲ್ಲಿ ಕರ್ಮಶ್ರದ್ಧೆ, ಫಲಶ್ರದ್ಧೆ ಇರಬೇಕು. ಅತಿಥಿಗಳ ಸತ್ಕಾರ ಮಾಡಬೇಕು, ಭಕ್ತಿಯಿಂದ ಭಗವಂತನನ್ನು ಪೂಜೆ ಮಾಡಬೇಕು. ಶ್ರದ್ಧಾ ತಿಥ್ಯಂ ಮದರ್ಚನಂ ತೀರ್ಥಾಟನಂ ಪರೇರ್ಥೇಯ. ತೀರ್ಥಕ್ಷೇತ್ರಗಳ ಯಾತ್ರೆ, ಅಲ್ಲಿಯ ಸಾತ್ವಿಕವಾದ ಪರಿಸರ, ಅಲ್ಲಿಯ ಪವಿತ್ರವಾದ ಪುಣ್ಯಭೂಮಿ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿ ಅಂತಃಕರಣ ಶುದ್ಧಿ ಮಾಡಲಿ. ಆ ನಿಟ್ಟಿನಲ್ಲಿ ತೀರ್ಥಯಾತ್ರೆ, ಪರೋಪಕಾರದ ಒಂದು ಚಿಂತೆ, ಪರೇರ್ಥ ಈಹ ಅಂತ ಕರೀತಾರೆ. ಇನ್ನೊಬ್ಬರಿಗೆ ನಾನು ಏನಾದರೂ ಉಪಕಾರ ಮಾಡಬೇಕು, ನಮ್ಮ ಕೈಯಿಂದ ಆದ ಉಪಕಾರ ಮಾಡು. ಅಲ್ಲಿದ್ದ ಒಂದು ಪದಾರ್ಥವನ್ನು ತಂದು ಕೊಡು ಸಾಕು ಹಿರಿಯರಿಗೆ, ಅದು ಪರೋಪಕಾರ ಆಯಿತು. ಪರೋಪಕಾರ ಅಂದರೆ ಕೋಟ್ಯಾವಧಿ ಇನ್ನೊಬ್ಬರಿಗೆ ಸಹಾಯ ಮಾಡಿದರೆ ಪರೋಪಕಾರ ಅಂತ ಅಷ್ಟು ಮಾತ್ರ ಅಲ್ಲ. ಅನುಕೂಲತೆ ಇದ್ದವರು ಹೆಚ್ಚಿನ ರೀತಿಯಲ್ಲಿ ಪರೋಪಕಾರ ಮಾಡಿ ನಮ್ಮ ಶಕ್ತಿಗೆ ಅನುಗುಣವಾಗಿ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡುವ ಬುದ್ಧಿ ಇದೆಯಲ್ಲ, ಇದು ನಿಜವಾಗಲೂ ಪರಾರ್ಥ ಇಚ್ಛಾ ಈಹ ಅಂತ ಕರೀತಾರೆ. ಇನ್ನೊಬ್ಬರಿಗೆ ಸಹಾಯ ಮಾಡುವ ಅಪೇಕ್ಷೆ, ಅದು ನಿಜವಾಗಲೂ ಪರೇರ್ಥ್ಯಾಹ, ಪರೇರ್ಥ ಈಹ. ತೃಪ್ತಿ ಅಂತ. ತೃಪ್ತಿ ಅಂದರೆ ಏನು ರೀ? ನಾನೊಂದು ಒಳ್ಳೆ ಕಾಫಿ ಕುಡಿದುಬಿಟ್ಟೆ, ಹಾಲು ಕುಡಿದುಬಿಟ್ಟೆ, ಪಂಚಭಕ್ಷ ಪರಮಾನ್ನದ ಊಟ ಮಾಡಿದೆ, ಭಾರೀ ತೃಪ್ತಿ ಆಯಿತು ಅಂದರೆ ಅರ್ಥ ಏನು? ಮುಖ್ಯವಾಗಿ ನೋಡಿ, ಯದೃಚ್ಛಾ ಲಾಭ ಸಂತುಷ್ಟಿ. ಇದ್ದದ್ದರಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಅನುಭವಿಸ್ತಾನಲ್ಲ, ಅದು ನಿಜವಾಗಲೂ ತೃಪ್ತಿ. ಯದೃಚ್ಛಾ ಲಾಭ ಸಂತುಷ್ಟಿ ಅಂತ ಕರೀತಾರೆ. ಅಲಂಬುದ್ಧಿ ಇರಬೇಕು. ನಾನು ಹೇಳಿದ್ರೆ ಬೇಕುಗಳನ್ನು ನಾವಾಗಿಯೇ ಸಾಕು ಮಾಡಬೇಕೇ ಹೊರತು ಅದೇ ತಾನಾಗಿಯೇ ಸಾಕಾಗೋದಿಲ್ಲ. ಅಲಂಬುದ್ಧಿ ಬೇಕು, ಯದೃಚ್ಛಾ ಲಾಭ ಸಂತುಷ್ಟಿ ಬೇಕು, ಅದು ನಿಜವಾಗಲೂ ತೃಪ್ತಿ ಎಂಬ ಮಾತನ್ನು ಚಿಂತನೆ ಮಾಡಬೇಕು. ತೃಪ್ತಿಯ ಶಬ್ದದಲ್ಲಿ ಗುರು ಹಿರಿಯರ ಸೇವೆ, ಆಚಾರ್ಯರ ಸೇವೆ, ಕೊನೆಯದಾಗಿ ಈ 12 ಪ್ರಕಾರದ್ದೇ ಯಮನಿಯಮಗಳು. ಯಮನಿಯಮಗಳಲ್ಲಿ ಒಟ್ಟು 12 ಪ್ರಕಾರಗಳಿದೆ. ಅದರ ಜೊತೆಗೆ ಉದ್ಧವರಿಗೆ ಕೃಷ್ಣ ಪರಮಾತ್ಮ ಅಂತಾನೆ ಮುಖ್ಯವಾಗಿ ಈ ವಿಶೇಷವಾಗಿರತಕ್ಕಂತಹ ಅಂದರೆ ಮೋಕ್ಷ ಪ್ರಾಪ್ತಿಗೆ, ಭಗವಂತನ ಪ್ರಾಪ್ತಿಗೆ ಸಾಧನವಾದದ್ದು ಈ ಯಮನಿಯಮಗಳಿಂದ ಕೂಡಿಕೊಂಡ ಶಮ ಮತ್ತು ದಮಗಳು ಅಂದರು. ಇದು ಗುಣಗಳು. ಶಮ ಅಂದರೆ ಏನು, ದಮ ಅಂದರೆ ಏನು? ಕೃಷ್ಣ ಪರಮಾತ್ಮ ಉದ್ಧವರಿಗೆ ಹೇಳ್ತಾನೆ ಭಾಗವತದಲ್ಲಿ, ಶಮೋ ಮನ್ನಿಷ್ಠತಾ ಬುದ್ಧಿ, ದಮ ಇಂದ್ರಿಯ ನಿಗ್ರಹ. ನಿಷ್ಠೆಯಿಂದ ಭಗವಂತನಲ್ಲಿ ಮನಸ್ಸಿಡೋದೇನಿದೆ ಇದು ಶಮ. ಶಮೋ ಮನ್ನಿಷ್ಠತಾ ಬುದ್ಧಿ. ನಮಗೆಲ್ಲ ಮನಸ್ಸು ಬುದ್ಧಿ ಬೇರೆ ಬೇರೆ ಕಡೆಗೆ ಹರಿಯುತ್ತದೆ. ದುಷ್ಟ ಮಾರ್ಗದಲ್ಲೇ ಆಕರ್ಷಕವಾದ ಪದಾರ್ಥಗಳ ಕಡೆಗೆ ನಮ್ಮ ಮನಸ್ಸು ಓಡುತ್ತದೆ, ಹರಿಯುತ್ತದೆ. ಶಮೋ ಮನ್ನಿಷ್ಠತಾ ಬುದ್ಧಿ, ಇದು ಶಮ. ಶಮ ಅಂದರೆ ನಿಷ್ಠೆಯಿಂದ ಭಗವಂತನಲ್ಲೇ ಮನಸ್ಸಿರಬೇಕು. 2 ಅವರ್ಸ್ ದೇವರ ಮನೆಯಲ್ಲಿ ಕೂತಿದ್ದೇವೆ, ಮನಸ್ಸು ದೇವರ ಕಡೆ ಇಲ್ಲ, ಬಾಡಿ ಮಾತ್ರ ದೇವರ ಮನೆಯಲ್ಲಿದೆ. ಏನು ಪ್ರಯೋಜನ? ಅದು ಶಮ ಎಂಬ ಗುಣದ ಸಾಧನೆ ಅಲ್ಲ. ಶಮೋ ಮನ್ನಿಷ್ಠತಾ ಬುದ್ಧಿ, ದೇವರಲ್ಲಿ ಬುದ್ಧಿ ಇಡಬೇಕು. ಇಂದ್ರಿಯಗಳು ಭಾಳ ಫಾಸ್ಟ್ ಇವೆ, ಮನಸ್ಸು ಇನ್ನೂ ಫಾಸ್ಟ್ ಇದೆ. ಅತೀ ವೇಗದಿಂದ ಹರಿಯುವ ಮನಸ್ಸನ್ನು ಹಿಡಿದು ಎಳೆದು
ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ, ದುಷ್ಟ ಜನ ಸಂಸರ್ಗ ಬಿಡೋ ಹಾಗೆ ಅನುಗ್ರಹ ಮಾಡಬೇಕು ಸ್ವಾಮಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಇದು ಶಮ ಎಂಬ ಗುಣದ ಲಕ್ಷಣ. ಶಮೋ ಮನ್ನಿಷ್ಠತಾ ಬುದ್ಧಿ, ದಮ ಇಂದ್ರಿಯ ನಿಗ್ರಹ. ದಮ ಅಂದರೆ ಏನ್ರಿ? ನಮ್ಮ ಇಂದ್ರಿಯಗಳನ್ನು ನಾವು ಕಂಟ್ರೋಲಲ್ಲಿ ಇಟ್ಟುಕೊಳ್ಬೇಕು. ಇಂದ್ರಿಯ ನಿಗ್ರಹ ಅದು ನಿಜವಾಗಲೂ ದಮ ಎಂಬ ಮಾತನ್ನು ಅಲ್ಲಿ ಕರೀತಾ ಇದ್ದಾರೆ. ಹೀಗೆ ಅನೇಕ ವಿಚಾರಗಳಿದೆ, ಎಷ್ಟು ತಿಳಿದರೂ ಕಡಿಮೆ. ಶೌಚ 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 ಅಂದರೆ ನೋಡಿ, ಶೌಚ ಅಂದರೆ ಏನು, ಸನ್ಯಾಸ ಅಂದರೆ ಏನು? ಕರ್ತೃತ್ವ ಅಭಿಮಾನ ತ್ಯಾಗ, ಅದು ಆಂತರಂಗಿಕವಾದ ಶೌಚ. ಒಂದರ್ಥದಲ್ಲಿ ನಾನು ಮಾಡಿದೆ, ನಾನೇ ಮಾಡಿದೆ, ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ. ಎಲ್ಲ ಸಕಲ ಪ್ರತಿಕ್ಷಣ ನಾನು ಉಸಿರಾಡೋದು, ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳು ಒಳಗೆ ನಿಂತು ಮಾಡಿಸುವ ಸರ್ವೋತ್ತಮ ಭಗವಂತ ಇದ್ದಾನೆ. ಆದ್ದರಿಂದ ಕರ್ತೃತ್ವ ಅಭಿಮಾನ ತ್ಯಾಗವೇ, ಕರ್ತೃತ್ವ ಅಭಿಮಾನದ ರಾಹಿತ್ಯವೇ ನಿಜವಾದ ಶೌಚ. ಸನ್ಯಾಸ ಅಂದರೆ ಕೆಲವರು ಭಾಳ ಜನ ಕಾವಿ ಉಟ್ಟುಕೊಂಡು ಕಾಡಿಗೆ ಹೋದರೆ, ಕಾವಿ ಉಟ್ಟುಕೊಂಡು ಸಂಚಾರ ಮಾಡಿದರೆ ಮಾತ್ರ ಸನ್ಯಾಸ ಅಲ್ಲ. ಸನ್ಯಾಸ ಶಬ್ದಕ್ಕೆ ನಿಷಿದ್ಧವಾದದ್ದನ್ನು ಬಿಡಬೇಕು, ಅಭಿಮಾನ ಪರಿತ್ಯಾಗ ಮಾಡಬೇಕು. ನಾನು ನನ್ನದು, ನನ್ನವರು ನಮ್ಮವರು, ತಾನು ತನ್ನದು. ಸಮ್ಯಕ್ ನ್ಯಾಸ ಆ ಶಬ್ದದಲ್ಲೇ ಇದೆ. ನ್ಯಾಸ ಅಂದರೆ ಪರಿತ್ಯಾಗ, ನ್ಯಾಸ ಅಂದರೆ ತ್ಯಾಗ ಅಂತ ಅರ್ಥ. ಸನ್ಯಾಸ ಹೆಂಡತಿ ಮನೆ ಮಕ್ಕಳನ್ನು ಬಿಡೋದು ಮಾತ್ರ ಅಲ್ಲ, ಹೆಂಡತಿ ಮನೆ ಮಕ್ಕಳನ್ನು ಬಿಟ್ಟು ಕಾಡಿನಲ್ಲಿ ಹೋಗಿ ಪ್ರತಿ ಕ್ಷಣವೂ ಹೆಂಡತಿ ಮನೆ ಮಕ್ಕಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದರೆ ಅದು ಸನ್ಯಾಸಿಯಾಗಿಯೂ ಪ್ರಯೋಜನ ಇಲ್ಲ. ಹೆಂಡತಿ ಮನೆ ಮಕ್ಕಳ ಬಗ್ಗೆ, ತಾನು ಗಳಿಸಿದ ಆಸ್ತಿಯ ಬಗ್ಗೆ, ತಾನು ತನ್ನವರೆಂಬ ಅಭಿಮಾನ ಬಿಟ್ಟು ಭಗವಂತನ ಕಡೆಗೇ ಮನಸ್ಸಿದ್ದು ಯಾವನು ದೇವರ ಆರಾಧನೆ, ಭಗವಂತನ ಚಿಂತನೆ ಮಾಡ್ತಾನೆ. ಸನ್ಯಾಸ ಕೊಡುವಾಗ ಹೇಳ್ತಾ, ನಾಹಂ ಕಶ್ಚಿತ್ ನಮೇ ಕಶ್ಚಿತ್, ನಾನು ಯಾರವನಲ್ಲ, ನನಗೆ ಯಾರಿಲ್ಲ, ನನ್ನವನು ಅಂದರೆ ಅದು ಭಗವಂತನೇ. ಈ ಚಿಂತನೆಯಲ್ಲಿ ಅಭಿಮಾನ ಪರಿತ್ಯಾಗ ಪುರಸ್ಸರವಾದ ಸನ್ಯಾಸ ಅದು ನಿಜವಾದ ಸನ್ಯಾಸ ಎಂಬ ಚಿಂತನೆಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿ ಆ ಯಮ ನಿಯಮಾದಿಗಳು, ಅದರಿಂದ ಕೂಡಿಕೊಂಡ ಶಮ ದಮ ತಪಸ್ಸು, ಅನೇಕ ಮಾತುಗಳಿದೆ. ಆದ್ದರಿಂದ ಒಂದೊಂದು ಗುಣಗಳನ್ನು ಕೂಡ ನಮ್ಮ ಶಕ್ತಿಗನುಗುಣವಾಗಿ ಆ ಭಗವಂತನಲ್ಲೇ ಪ್ರಾರ್ಥನೆ ಮಾಡ್ತಾ ನಮ್ಮ ಯೋಗ್ಯತೆಗೆ ತಕ್ಕಂತೆ ಸ್ವಲ್ಪ ಆದರೂ ಆ ಗುಣಗಳನ್ನು ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಿದಾಗ ನಿಜವಾಗಲೂ ಯೋಗ ದಿನಾಚರಣೆ ಅದು ಸಾರ್ಥಕವಾಗುತ್ತದೆ ಎಂಬ ನಿಟ್ಟಿನಲ್ಲಿ. ಯೋಗ ಅಂದರೆ ಬೇರೆ ಏನಲ್ಲ, ನಾನು ಹೇಳ್ತೇನೆ ಯಾವಾಗಲೂ, ಯೋಗ ಅಂದರೆ ಉಪಾಯ. ಭಗವಂತನ ಅನುಗ್ರಹಕ್ಕೆ, ನಮ್ಮ ಮೋಕ್ಷ ಪ್ರಾಪ್ತಿಗಾಗಿ ನಾವು ಮಾಡುವ ಸಾಧನೆಗಳು, ನಾವು ಮಾಡುವ ಉಪಾಯಗಳೇ ಯೋಗ. ಈ ನಿಟ್ಟಿನಲ್ಲಿ ವಿಶೇಷವಾಗಿ ಯಮ ನಿಯಮಗಳು, ಆಸನದ ಶುದ್ಧಿ, ಇಂದ್ರಿಯ ನಿಗ್ರಹ, ಶಮದಮಾದಿಗಳನ್ನು ಸಂಪಾದನೆ ಮಾಡುವ ಆಗ್ರಹದ ಒಂದು ಪ್ರಯತ್ನವನ್ನು ಮಾಡುವ ಮಾರ್ಗದಲ್ಲಿ ನಾವು ಸಾಗೋಣ ಅಂತ ಹೇಳ್ತಾ, ವಿಶೇಷವಾಗಿ ಇನ್ನೊಮ್ಮೆ ಯೋಗ ದಿನಾಚರಣೆಯ ಹೃತ್ಪೂರ್ವಕವಾದ ಶುಭಾಶಯನ್ನು ನಿಮಗೆಲ್ಲರಿಗೂ ಕೋರ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.